ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ದರ್ಶನ್ ಅವರಿಗೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕದ, ನಿಮಗೆ ಗೊತ್ತು. ಇದನ್ನು ಪ್ರಶ್ನೆ ಮಾಡಿಕೊಂಡು ನಮ್ಮ ಪೊಲೀಸರು ಅಥವಾ ನಮ್ಮ ಸರ್ಕಾರ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಕೊಟ್ರಿ, ಯಾವ ಗೌರ್ಮೆಂಟ್ ಕೊಟ್ಟು ನೀವು ಜಾಮೀನು ಅನ್ನುವಂಥದ್ದು. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟನು ಸ್ವಲ್ಪ ಅಲರ್ಟ್ ಆಗಿ ಅವು ಆಕ್ಷೇಪ ಹಾಕ್ಯದ. ಯಾಕಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಯಾವ ರೀತಿ ಆಯಿತು, ಆವತ್ತಿನ ಮೀಡಿಯಾಗಳನ್ನೆಲ್ಲ ಗಮನಿಸಿದ್ರೆ, ಆವತ್ತಿನ ಸಿಚುವೇಶನ್ಗಳನ್ನೆಲ್ಲ ಕಣ್ಮುಂದೆ ತಂದುಕೊಂಡ್ರೆ ನಿಶ್ಚಿತವಾಗಿ ಇಲ್ಲಿ ಏನೋ ದೊಡ್ಡದಾದಂಥ ಒಂದು ಆಘಾತ ಆಗ್ಯದಪ್ಪ, ಇದನ್ನು ಅಪಘಾತ ಆಗ್ಯದ, ಅಪರಾಧ ಆಗ್ಯದ ಅನ್ನೋದು ಸ್ಪಷ್ಟ ಆಗ್ತದೆ. ಬಟ್ ಇವತ್ತು ಅವ್ರಿಗೆ ಜಾಮೀನು ಸಿಕ್ಕದ. ಒಬ್ಬ ಕಲಾಕಾರರು, ಆ ಕಲಾಕಾರನ ಆ ದೃಷ್ಟಿಕೋನ ನೋಡ್ಬೇಕಾಯ್ತು. ಅಪರಾಧ ಇಲ್ಲಿ ನಮ್ಮ ಮೊದಲಿದ್ದರೂ ಸಹ ಅವರು ಕಲಾಕಾರರು ಅವ್ರ ಬದುಕಿಗೆ ಆಯಿತು, ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಏನಪ್ಪ ಅಂದ್ರೆ ಆದರ್ಶ ನೀಡುವಂಥವ್ರು ಆಯಿತು. ಮತ್ತೇನೋ ನೆಲಗಟ್ಟಿನಲ್ಲೇ ಸೃಜನಶೀಲತೆ ನೆಲಗಟ್ಟಿನಲ್ಲೇ ಅವ್ರಿಗೆ ಜಾಮೀನೇನೋ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಆದರೆ ಅವೆಲ್ಲ ಅಲ್ಲಗಳಿಯುವಂಥವು ಏನಪ್ಪ ಇದ್ದಿದ್ದು ನಡೆದದ್ದು ಘಟನೆಗಳು ಅನ್ನುವಂಥದ್ದು. ಯಾಕಂದ್ರೆ ಅಪರಾಧಗಳ ಮೇಲೆ ಆಗುವಂಥದ್ದು ಸಹಜವಾಗಿ ಇವರಿಂದ ಆಗಿದ್ದಾವೆ, ಹಿಂದಂತಲ್ಲ, ಇಲ್ಲ ಅಂತಲ್ಲ. ಆ ಎಲ್ಲ ನೆಲಗಟ್ಟಿನಲ್ಲಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ, ನಮ್ಮ ಏನಪ್ಪ ಅಂತಂದ್ರೆ ಈ ಆಕ್ಷೇಪ ಮಾಡಿಸ್ತಾ ಇದೆ. ಏನಪ್ಪ ಅಂದ್ರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿರುವ ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಗುರುವಾರ ಆಕ್ಷೇಪ ವ್ಯಕ್ತಪಡಿಸಿತು. ಇವ್ರಿಗೆ ಯಾಕೆ ಕೊಟ್ಟರಪ್ಪ ಅನ್ನೋ ಪ್ರಶ್ನೆ ಮಾಡಿತು. ಕೊಡೋದು ಕಾರಣ ಏನು ಅನ್ನುವಂಥ ಮಾತನ್ನು ಆ ಪೀಠದ ನ್ಯಾಯಾಧೀಶರು JP ಪಾರ್ದಿವಾಲ ಮತ್ತು R ಮಹದೇವನವರು, ಹೈಕೋರ್ಟ್ ತನ್ನ ವಿವೇಚನೆ ಚಲಾಯಿಸಿದ ರೀತಿ ಮನದಟ್ಟಾಗಿಲ್ಲ. ಅದು ಹೆಂಗೆ ಕೊಟ್ಟರು, ಏನು ನಮ್ಮ ಮನದಟ್ಟಾಗಿಲ್ಲ, ಯಾವ ಕಾರಣಕ್ಕೆ ಕೊಟ್ಟರು ಅನ್ನುವಂಥದ್ದು. ಅದಕ್ಕೆ ನಾವು ತಿಳಿಸಿ ಹೇಳ್ರಿ, ಯಾಕೆ ಕೊಟ್ಟರು, ಹೆಂಗೆ ಕೊಟ್ಟರು ಜಾಮೀನ ಅಂತೇಳಿ. ಯಾಕಂದ್ರೆ ಕೊಡುವಂಥದ್ದಲ್ಲ ಅನ್ನುವಂಥದ್ದು ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ಮತ್ತು ಮುಂದುವರೆದು ಹೇಳ್ತಾ ಇದ್ದಾರೆ ಈ ನಮ್ಮ ನ್ಯಾಯಾಧೀಶರು. ನಿಮ್ಮಲ್ಲಿ